ಹಿನ್ನಡೆ ಅಲ್ವಾ ಸರ್? ಇದುವರೆಗೆ ನೀವು ಹೇಳ್ತಾ ಇದ್ರಿ ನಮ್ದು ಯಾವ್ದು ತಪ್ಪಿಲ್ಲ ಅಂತ ಹೇಳ್ತಾ ಇದ್ರಿ, ಈಗ ತನಿಖೆಗೆ ಅನುಮತಿ ಕೊಟ್ಟಿರುವಂತದ್ದು ಒಂದ್ ರೀತಿ ನಿಮ್ಮ ಈಗ್ಲೂ ನನ್ನ ಪ್ರಕಾರ ತಪ್ಪು ಮಾಡಿಲ್ಲ, ಗೊತ್ತಾಯ್ತಾ? ಜಡ್ಜ್ ಆದೇಶ ಕೊಟ್ಬಿಟ್ಟು ಆದೇಶ 17A ಮಾಡಿ ಅಂತ ಹೇಳಿದ ತಕ್ಷಣ ಎಂಕ್ವೈರಿ ಮಾಡಿ ಅಂದ ತಕ್ಷಣ ತಪ್ಪು ಮಾಡಿದೀನಿ ಅಂತಲ್ಲ ಅದರ ಅರ್ಥ. ನ್ಯಾಯಾಲಯದಲ್ಲಿ ನಾನು ಅದಕ್ಕೆ ನ್ಯಾಯಾಧೀಶ ನಮ್ಮ ಲೀಗಲ್ ಎಕ್ಸ್ಪರ್ಟ್ಸ್ ಗಳ ಜೊತೆ ಮಾತಾಡಿ ಏನ್ ಮಾಡ್ಬೇಕು ಮುಂದೆ ಅಂತ. ನ್ಯಾಯಾಲಯ ಹೇಳಿದೆ ಜಜ್ಮೆಂಟ್ ಅಲ್ಲಿ ಅನ್ಡೌಟೆಡ್ಲಿ ರಿಕ್ವೈರ್ ಅಂಡ್ ಇನ್ವೆಸ್ಟಿಗೇಷನ್ ಅಂತ ಹೇಳಿದೆ. ಅನ್ಡೌಟೆಡ್ಲಿ ರಿಕ್ವೈರ್ ಅಂಡರ್ ವಾಟ್ ಸೆಕ್ಷನ್? ಅಂಡರ್ 17A. ಅದನ್ನೇ ನಾನು ಹೇಳಿದ್ದಲ್ವಾ, ನಾ 17A ಅಂತ ಇಲ್ಲ ಅಂತ ಹೇಳಿದ್ನ. ನೋಡಪ್ಪ ಎಲ್ಲದು ನೋಡ್ರಿ ಸರಿಯಾಗಿ ಅರ್ಥ ಮಾಡ್ಕೊಳ್ರಿ ಇದನ್ನ. ನೋಡಪ್ಪ ನೀನು ಇಂಗ್ಲಿಷ್ ಪತ್ರಿಕೆಯವನು ಅರ್ಥ ಮಾಡ್ಕೊಳ್ರಿ. ದಿ ಆರ್ಡರ್ ಇಸ್ ಕೇಳ್ರಿ, ಇಲ್ಲಿ ಬರ್ಕೊಳ್ರಿ ಇದನ್ನ. ದಿ ಆರ್ಡರ್ ಇಸ್ ರೈಟ್ ಟು ಬಿ ರಿಸ್ಟ್ರಿಕ್ಟಿವ್ ಟು ಎನ್ ಅಪ್ರೂವಲ್ ಅಂಡರ್ ಸೆಕ್ಷನ್ 17A of the Act and not an order granting sanction under section 218 of the BNS is not there. Sir, you have said you are open for an investigation. Would the state government order an investigation, or would you wait for what happens in the special court? You have said you are open for an investigation. See, whatever court said, I have read it. You are asking the question to the government. You see, I am confining to only the orders passed by the High Court. ಯಾಕೆ ರಾಜೀನಾಮೆ ಕೊಡಿ? ಕುಮಾರಸ್ವಾಮಿ ರಾಜೀನಾಮೆ ಕೊಟ್ಟಿದಾರ? ಬೈಲ್ ನಲ್ಲಿ ಇದಾರೆ? ಅಲ್ಲ, ಬೈಲ್ ನಲ್ಲಿ ಇದಾರಪ್ಪ. ಅವ್ರು ಕೇಳ್ರಿ. ಈಗ FIR ಇರೋರಿಗೆಲ್ಲ ಕೇಳಪ್ಪ, ಇಲ್ಲಿ ಇಟ್ ಈಸ್ ಓನ್ಲಿ ಎಂಕ್ವೈರಿ ಮಾಡಿ ಅಂತ ಹೇಳಿರೋದು ಅಲ್ವಾ? ಎಂಕ್ವೈರಿ ಸ್ಟೇಜ್ ನಲ್ಲೇ ರಾಜೀನಾಮೆ ಕೊಡಿ ಅಂತ ನೀನ ಕೇಳೋದು ಅಲ್ಲ. ನೀನ್ ಕೇಳ್ತಾ ಇದ್ದೀನಿ, ಮತ್ತೆ ನೀನ್ ಬಿಡು, ಅವ್ರಿಗೆ ಉತ್ತರ ಕೊಡ್ತೀನಿ ನಾನು, ಬಿಡು. We will face them politically. Because it is a conspiracy. Sir, ಕುಮಾರಸ್ವಾಮಿ by both. ನಾನು ಸಿದ್ದರಾಮಯ್ಯ ಅವ್ರ ರಾಜೀನಾಮೆ ಕೇಳಲ್ಲ, ನೈತಿಕತೆ ಯಾವ ರೀತಿ ನಡೆಯುತ್ತೆ ಗೊತ್ತಾಗುತ್ತೆ ಅನ್ನೋ ಮಾತನ್ನ ಹೇಳಿದ್ದಾರೆ. ಅವ್ರಿಗೆ ಅದು ಅಪ್ಲೈ ಆಗಲ್ವಾ? ಅಲ್ಲ, ಅವ್ರಿಗೆ ಅಪ್ಲೈ ಆಗಲ್ಲ. ಕೇಳಿ ಇವ್ರಿಗೆ, ನಿಮ್ಗೆ ಅಪ್ಲೈ ಆಗುತ್ತೆ ಇಲ್ವೋ ಅಂತ ಕೇಳು. ನಿಮ್ಗೆ ಬೇಲ್ ನಲ್ಲಿ ಇದ್ದೀರಲ್ಲಪ್ಪ, ನಿಮ್ಗೆ ಅಪ್ಲೈ ಆಗುತ್ತೆ ಇಲ್ವೋ ಅಂತ ಕೇಳಿ. ಯಾಕಂತಂದ್ರೆ ಅವ್ರಿಗೆ ಬೇಲ್ ಮೇಲೆ ಇದಾರಲ್ಲ. ಪ್ರಕರಣದ ಬಗ್ಗೆ ತನಿಖೆ ನಡೆದಿರುವಾಗ ಮುಖ್ಯಮಂತ್ರಿಗಳು ತಮ್ಮ ಸ್ಥಾನ ಮುಂದುವರಿಸಿ ಸೂಕ್ತವಲ್ಲ, ನೈತಿಕತೆಯ ವಿಚಾರವನ್ನು ಯಾರು ಸೂಕ್ತ ಅಲ್ಲ ಅಂತ ಹೇಳಿದವರು? ಕುಮಾರಸ್ವಾಮಿ ಹಂಗಾರಿ ಅವ್ರ ಗೌರ್ಮೆಂಟ್ ನಲ್ಲಿ ಕುಮಾರಸ್ವಾಮಿ ಇರೋದು ಅಲ್ಲ. ಆಯ್ತಪ್ಪ, ಅವ್ರು ಕೇಳ್ರಿ ನೋಡ್ರಿ. ಅವ್ರಿಗೆ ಕುಮಾರಸ್ವಾಮಿಗೆ ಬೇಲ್ ಮೇಲೆ ಇದಾರಲ್ಲಪ್ಪ, ಮಂತ್ರಿ ಆಗಿದ್ದಾರೆ ಕೇಂದ್ರದಲ್ಲಿ, ನಿಮ್ ಸರ್ಕಾರದಲ್ಲೇ ನರೇಂದ್ರ ಮೋದಿ ಅವರ ಪ್ರೈಮ್ ಮಿನಿಸ್ಟರ್ ಆಗಿರೋ ಸರ್ಕಾರದಲ್ಲೇ ಇದಾರಲ್ಲ, ಅದನ್ನ ಕೇಳಿ ಅಂತ ಹೇಳಿ. ಅದನ್ನ ಕೇಳಿದ್ದೀರಾ ನೀವು? ಕೇಳಿಲ್ಲ ನೀವು. ಆಯ್ತು.